ಹಾಯ್, ಈಶಾನ್ವಿಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಶಿರ್ಕುರ್ಮಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಶಿರ್ಕುರ್ಮಾ ಮುಸ್ಲಿಮ್ ಸ್ಟೈಲಲ್ಲೇ ಮಾಡೋದನ್ನ ಹೇಳ್ಕೊಡ್ತೀನಿ. ನಾನು ಒಂದು ರಾತ್ರಿ ಎಲ್ಲ ಬಾದಾಮಿ, ಕಲ್ಲಂಗಡಿ ಬೀಜ, ವನದ್ರಾಕ್ಷಿ, ಗೋಡಂಬಿನ ನೆನೆಸಿಟ್ಕೊಂಡ್ಬಿಟ್ಟು ಇವಾಗ ನೀರೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನಾನೀಗ ನೆನೆಸಿರೋ ಬಾದಾಮಿನ ತುರಿದ್ಕೊತಾ ಇದ್ದೀನಿ. ನೀವು ಹೀಗೆ ಬೇಕಾದರೆ ತುರಿದ್ಕೊಳ್ಬೋದು, ಇಲ್ಲ ಅಂದರೆ ನೀವು ಸಣ್ಣಗೆ ಹೆಚ್ಕೊಳ್ಬೇಕು ಎಲ್ಲನೂ. ಇವಾಗ ಗೋಡಂಬಿನ ತುರಿದ್ಕೊತಾ ಇದ್ದೀನಿ. ತುರ್ಕೊಳ್ಳೋದಾಯಿತು ಬಾದಾಮಿ ಮತ್ತು ಗೋಡಂಬಿನ. ಇವಾಗ ಡ್ರೈ ಫ್ರೂಟ್ಸ್ನ ಎಲ್ಲನೂ ಚೆನ್ನಾಗಿ ಬಾಣಲೆಯಲ್ಲಿ ಹಾಕಿಬಿಟ್ಟು ಹುರಿದ್ಕೋಬೇಕು. ಇವಾಗ ನಾನು ಬಾಣಲೆಗೆ ಸ್ವಲ್ಪ 2 ಟೇಬಲ್ ಸ್ಪೂನು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಇವಾಗ ತುರಿದ್ಕೊಂಡಿರುವಂಥ ಬಾದಾಮಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಧಾನವಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ಬಾದಾಮಿ ಕೆಂಪಗೆ ಆಗೋ ಥರ ಹುರ್ಕೊಂಡ್ಮೇಲೆ ಇವಾಗ ಅದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ನೀವು ಸಹ ಹೀಗೆ ಮಾಡ್ಕೋಬೋದು, ಇಲ್ಲಾಂದರೆ ಒಟ್ಟಿಗೆ ಹಾಕ್ಕೊಂಡು ಹುರ್ಕೋಬೋದು. ಆದರೆ ನಾನು ಮಾತ್ರ ಒಂದೊಂದಾಗೆ ಬೇರೆ ಅಂತಲೇ ಹುರ್ಕೊಳ್ತೀನಿ. ಇವಾಗ ತುರಿದಿರೋ ಗೋಡಂಬಿನ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಗೋಡಂಬಿ ಹುರಿದಾದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ನಾನು. ಮತ್ತೆ ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಕಲ್ಲಂಗಡಿ ಬೀಜ ಹಾಕಬೇಕು. ಇವಾಗ ಕಲ್ಲಂಗಡಿ ಬೀಜನ ತುಪ್ಪದಲ್ಲೇ ಹುರ್ಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ವನದ್ರಾಕ್ಷಿನ ಹಾಕಿ ಮತ್ತೆ ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು. ಎರಡು ಚೆನ್ನಾಗಿ ಹುರಿದ್ಮೇಲೆ ಅವನ್ನಿವಾಗ ನಾನು ಒಂದು ಪ್ಲೇಟಿಗೆ ತೆಗೆದುಕೋತಾ ಇದ್ದೀನಿ. ಮತ್ತೆ ಅದೇ ಬಾಣಲೆಗೆ ಶಾವಿಗೆನ ಹಾಕೊಂಡ್ಬಿಟ್ಟು ಹುರಿದ್ಕೊಳ್ಳಿ. ಶಾವಿಗೆನ ಸ್ವಲ್ಪ ಮಾತ್ರ ಹುರ್ಕೊಳ್ಬೇಕು, ಏಕೆಂದರೆ ನಾವು ಇವಾಗ ಹುರಿದಿರೋ ಶಾವಿಗೆನ ತಗೊಂಡಿರೋದು ಇವಾಗ. ಅದಕ್ಕೆ ನೀವು ಸ್ವಲ್ಪ ಮಾತ್ರ ಹುರ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ ಮಾತ್ರ. ನಾನಿವಾಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಹುರ್ಕೋತಾ ಇದ್ದೀನಿ.
ಶಾವಿಗೆನ ಚೆನ್ನಾಗಿ ಹುರ್ಕೊಳ್ಬೇಕು, ಹಸಿ ವಾಸನೆ ಹೋಗೋವರೆಗೂ. ಇವಾಗ ಹುರಿದಿರೋ ಶಾವಿಗೆನ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ ನಾನು. ಒಂದು ಬಾಣಲೆಗೆ ಹುರಿದಿರೋ ಶಾವಿಗೆನ ಹಾಕಿ ಅದಕ್ಕೆ ಶಾವಿಗೆ ಮುಳುಗೋವರೆಗೆ ಮಾತ್ರ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸಿಮ್ಮಲ್ಲೇ ಬೇಯಿಸ್ಬೇಕದನ್ನ. 2 ಕಪ್ನಷ್ಟು ಸಕ್ಕರೆ ಹಾಕ್ಬೇಕು ಅದಕ್ಕೆ. ಇವಾಗ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋದಕ್ಕೆ ಬಿಟ್ಬಿಡಿ. ಒಂದು 10 ನಿಮಿಷ ಆದಮೇಲೆ ಶಾವಿಗೆ ಚೆನ್ನಾಗಿ ಬೇದಿರುತ್ತೆ. ನೋಡಿ ಹೇಗೆ ಬೇದಿದೆ. ಇವಾಗ ಹಾಲನ್ನು ಮಿಕ್ಸ್ ಮಾಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಳ್ಬೋದು. ತಿಳುವಾಗಿ ಬೇಕಾದರೂ ಹಾಕ್ಬೋದು, ಇಲ್ಲ ಗಟ್ಟಿಯಾಗೇ ಬೇಕಂದರೆ ಗಟ್ಟಿಯಾಗೇ ಸ್ವಲ್ಪ ಮಾತ್ರನೇ ಹಾಕ್ಬೋದು. ಆದರೆ ನಾನು ಸ್ವಲ್ಪ ಜಾಸ್ತಿನೇ ಹಾಲು ಹಾಕ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು 5 ನಿಮಿಷ ಹಾಗೆ ಕುದಿಸ್ಕೋಬೇಕು. ಇವಾಗ ನಾನು ಅದಕ್ಕೆ ಹುರಿದುಕೊಂಡಿರೋಂಥ ಎಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ದ್ರಾಕ್ಷಿ, ಬಾದಾಮು, ಕಲ್ಲಂಗಡಿ ಬೀಜನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ 1-2 ನಿಮಿಷ ಹಾಗೆ ಬೇಯಿಸ್ಬಿಡ್ಬೇಕು ಅದನ್ನ. ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ಅದಕ್ಕೆ. ಕುರ್ಮಾ ತಿನ್ನೋದಕ್ಕೆ ರೆಡಿಯಾಗಿದೆ. ನಾನಿವಾಗ ಅದನ್ನ ಒಂದು ಬೌಲಿಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿರೋ ಶಿರ್ಕುರ್ಮಾ ತಿನ್ನೋದಕ್ಕೆ ಸಿದ್ಧವಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.